ನೀರು ಕೊಡ್ಬೋದಾಗಿತ್ತು. ಆದರೆ ಇವತ್ತಿಗೂ ಕೂಡ ಎರಡನೇ ಬೆಳೆಗೆ ನೀರು ಕೊಡೋಕ್ಕಾಗಲ್ಲ ಟ್ರಸ್ಟ್ಗೆ ಅಂತ ಹೇಳಲಿಕ್ಕೆ ಎರಡನೇ ಬೆಳೆಗೆ ನೀರು ಕೊಡಿ, ಇಲ್ಲವೇ ಪ್ರತಿ ಎಕರೆ 25,000 ಪರಿಹಾರ ಕೊಡಿ ಇರತಕ್ಕಂಥ ಒಂದು ಹೋರಾಟ ನಮ್ಮದಾಗಿದೆ. ಇವು ರಾಜ್ಯ ಮಟ್ಟದ ನಾನು ಬೇಡಿಕೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ವಿಶೇಷವಾಗಿ ಉತ್ತರ ಕರ್ನಾಟಕ ನೀರಾವರಿ ಯೋಜನೆಗಳು, ಕೃಷ್ಣ ನೀರಾವರಿ ಯೋಜನೆಗಳಿರ್ಬೋದು, ಅಥವಾ ತುಂಗಭದ್ರಾ ಕೃಷ್ಣಗೇರಿಗಳನ್ನು ಹಾಕ್ತಕ್ಕಂಥದ್ದು ಇರ್ಬೋದು, ಮಾದಾಯ ಇರ್ಬೋದು, ಮತ್ತೆ ಕಳಸಾ ಬಂಡೂರು ಇರ್ಬೋದು. ಇವೆಲ್ಲ ನೀರಾವರಿ ಯೋಜನೆಗಳು ಸಂಪೂರ್ಣವಾಗಿ ನೆಲಗುದಿಲ್ಲ. ಎಲ್ಲೇ ಒಂದೇ ಒಂದು ಕಿಲೋಮೀಟರ್ ಇಲ್ಲ, ಒಂದು ಫೂಟ್ ಕೂಡ ಇವತ್ತು ಕಾಲುವೆ ಕೆಲಸ ನಡೀತಾ ಇಲ್ಲ. ಅದಲ್ಲದೆ ವಿಶೇಷವಾಗಿ ವಿಜಯಪುರ ಅಂತ ಬಾಗಲಕೋಟೆಯಲ್ಲಿ ಸಾವಿರಾರು ಎಕರೆ ಜಮೀನು, ರೈತರ ಜಮೀನು ಕ್ಯಾನಲ್ಗೆ ಹೋಗ್ಯಾವ. ಮೇನ್ ಕ್ಯಾನಲ್ ಮಾಡಕ್ಕೆ ಹೋಗಿದೆ, ಉಪಕಾಲುವೆಗಳನ್ನು ಮಾಡ್ಲಿಕ್ಕೆ ಹೋಗಿದೆ. ಆದರೆ 1 ಎಕರೆ ಕೂಡ ಇವತ್ತು ಪರಿಹಾರ ಕೊಟ್ಟಿದೆ. ಕೋರ್ಟ್ ಆದೇಶ ಕೊಟ್ಟರು ಕೊಟ್ಟಿದೆ. ಅದಕ್ಕೆ ತಕ್ಷಣ ಪರಿಹಾರ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇರತಕ್ಕಂಥದ್ದು. ಬಾಕಿ ಉಳಿದಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಸುಮಾರು 204 ಕೆರೆಗಳಿದೆ. ಅದನ್ನು ನಮ್ಮ ಸರ್ಕಾರ ಇದ್ದಾಗ 100ಕ್ಕಿಂತ ಹೆಚ್ಚು ಕೆರೆಗಳನ್ನು ತುಂಬಿಸುವಂಥ ಯೋಜನೆ ನಾವು ಜಾರಿಗೆ ತಂದಿದ್ದೀವಿ. ಬಾಕಿ ಉಳಿದಿರ್ತಕ್ಕಂಥ ಕೆರೆಗಳು ನಮ್ಮ ಜಿಲ್ಲೆಯಲ್ಲಿ ಏನಿದ್ದಾವೆ ಎಲ್ಲ ಕೆರೆಗಳನ್ನು ಒಗ್ಗೂಡಿಸಿ ಅವುಗಳಿಗೆ ಕೆರೆ ನೀರು ತುಂಬಿಸ್ತಕ್ಕಂಥ ಸರ್ಕಾರ ಮಾಡಬೇಕು ಅಂತೇಳಿ ರೈತರ ಪರವಾಗಿ ಆಗ್ರಹ ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿ. ಇವತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರ ನೋಡಿ, ಮೆಕ್ಕೆಜೋಳ ಖರೀದಿ ಕೇಂದ್ರ ಇವತ್ತಿಗೂ ವಿಜಯಪುರ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತೀವಿ. ಬಾಗಲಕೋಟೆಯಲ್ಲಿ ಅದು ಪ್ರಾರಂಭ ಮಾಡಿದ್ದಾರೆ. ಹೆಂಗೆ ಮಾಡಿದ್ರೆ ಅಂತ ನಿಮ್ಗೆ ಹೇಳ್ತೀನಿ, ತಮಾಷೆ ನೋಡಿ ಹೆಂಗಿದೆ. ಬಾಗಲಕೋಟೆಯಲ್ಲಿ ರೈತರು ಏನು ಮಾಡಬೇಕು, ಅವ್ರು ಸ್ಯಾಂಪಲ್ ಒಬ್ಬ ರೈತನಿಗೆ ಮೊದಲು 5 ಕ್ವಿಂಟಲ್ ಅಂತ ಹೇಳಿದ್ರು, ಈಗ 12 20 ಕ್ವಿಂಟಲ್ ಮಾಡಿದ್ರು ಅಂತ ಹೇಳಿಕೆ ಕೊಟ್ಟರು. ಅದೇನು ಮಾಡ್ಬೇಕಂದ್ರೆ ರೈತ ಸ್ಯಾಂಪಲ್ ತೊಗೊಂಡ್ಬಂದು ವಿದ್ಯಾಗಿರಿಯಲ್ಲಿ ಒಂದು ಸೆಂಟರ್ ಐತಿ, ಅಲ್ಲಿ ತಂದು ಕೊಡ್ಬೇಕು. ಅವ್ರು ಏನು ಮಾಡ್ತಾರೆ, ಕಲೆಕ್ಟ್ ಮಾಡಿ ಧಾರವಾಡಕ್ಕೆ ಕಳಿಸ್ತಾರೆ. ಧಾರವಾಡದಾಗ ಸ್ಯಾಂಪಲ್ ಟೆಸ್ಟ್ ಆಗಿ ಓಕೆ ಅಂತ ರಿಪೋರ್ಟ್ ಬರ್ತದಂತ. ಓಕೆ ರಿಪೋರ್ಟ್ SMS ಯಾವ ರೈತ ಕೊಟ್ಟಿರ್ತಾನಲ್ಲ ಸ್ಯಾಂಪಲ್ ಅವನಿಗೆ ಹೋಗುತ್ತಂತ. ಅವ ರೈತ ಏನು ಮಾಡ್ಬೇಕಂದ್ರೆ ಮೆಕ್ಕೆಜೋಳ ತುಂಬಿಕೊಂಡು ಎಲ್ಲಿಗೆ ಹೋಗ್ಬೇಕು ಗೊತ್ತನ್ರಿ, ಧಾರವಾಡಕ್ಕೆ ಹೋಗ್ಬಿಡ್ಬೇಕು. ಇಮ್ಯಾಜಿನ್ ಮಾಡಿರಿ ಸಾಹೇಬ್ರೆ, 20 ಕ್ವಿಂಟಲ್ ಅಕಸ್ಮಾತ್ ಮೆಕ್ಕೆಜೋಳ ರೈತ ಬಾಗಲಕೋಟೆಯಿಂದ ತಗೊಂಡು ಧಾರವಾಡಕ್ಕೆ ಒಯ್ದು ಕೊಡ್ಬೇಕಂದ್ರೆ 10,000 ರೂಪಾಯಿ ಬರೀ ಅವನಿಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್, 600 ರೂಪಾಯಿ ಪರ್ ಕ್ವಿಂಟಲ್ ಚಾರ್ಜ್ ಬರ್ತದೆ. ಅಂದ್ರೆ ರೈತರು ಯಾವ ರೀತಿಯಾಗಿ ಸರ್ಕಾರ ಯಾಮಾರಿಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ತಕ್ಕಂಥ ಕೆಲಸ. ಕೊನೆಯದಾಗಿ ಇನ್ನೊಂದು ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೇನೆ. ಕರ್ನಾಟಕದಲ್ಲಿ ಒಟ್ಟು 2.5 ವರ್ಷದಲ್ಲಿ ಒಟ್ಟಾರೆ ಕರ್ನಾಟಕದ ವಿಷಯ 2.5 ವರ್ಷದಲ್ಲಿ 43 ತಾಲೂಕುಗಳಲ್ಲಿ 1,247 ಗ್ರಾಮಗಳು ಅತಿವೃಷ್ಟಿಗೆ ಫ್ಲಡ್ಗೆ ಇವತ್ತು ಎಫೆಕ್ಟ್ ಆಗಿದೆ. ಬಿಜಾಪುರ ಜಿಲ್ಲೆಯಲ್ಲೂ ಆಗಿದವು, ಕೊಡಗಿನಲ್ಲೂ ಆಗಿದವು, ಚಿಕ್ಕಮಗಳೂರಲ್ಲೂ ಆಗಿದವು, ಇಡೀ ರಾಜ್ಯದಲ್ಲಿ ನಾನು ಹೇಳ್ತೇವೆ. ಆದರೆ ನಮ್ಮ ಸರ್ಕಾರ ಇದ್ದಾಗ ಯಾವ ಮನೆ ಬಿದ್ದೋಗಿದೆ, ಟೋಟಲ್ ಬಿದ್ದೋಗಿರ್ತಕ್ಕಂಥ ಮನೆ ನಿಮ್ಗೆ ಅಂಕಿ ಸಂಖ್ಯೆ ಕೊಡಬೇಕು ಅಂದರೆ 2,55,000 ಮನೆಗಳು ಬಿದ್ದೋಗಿದೆ ಈ ರಾಜ್ಯದಲ್ಲಿ 2.5 ವರ್ಷದಲ್ಲಿ. ನಾವಿದ್ದಾಗ ಏನು ಕೊಡ್ತೀವಿ, ಬಿದ್ದು ಮನೆಗಳಿಗೆ 5 ಲಕ್ಷ ರೂಪಾಯಿ ಕೊಡ್ತೀವಿ. ಜೊತೆಗೆ NDRF SDRF ನಾರ್ಮ್ಸಲ್ಲಿ 1.5 ಲಕ್ಷ ನನಗೆ 6.5 ಲಕ್ಷ ರೂಪಾಯಿ ನನ್ನ ಮನೆ ಉದಾಹರಣೆ ನಮ್ಮ ಭೀಮಾ ನದಿ ಮನೆಯೆಲ್ಲ ಪ್ರವಾಹ 6.5 ಲಕ್ಷ ರೂಪಾಯಿದಲ್ಲಿ ಅವನೇನು ಮನೆ ಕಟ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಇವರೇನು ಮಾಡಿದಾರೆ, ಅದನ್ನು 5 ಲಕ್ಷದ ತೆಗೆದು 1,20,000 ರೂಪಾಯಿ ಮಾಡ್ತಾರೆ. ಆ 1,20,000 ರೂಪಾಯಿ ಪ್ಲಸ್ NDRF SDRF ನಾರ್ಮ್ಸ್ನಾಗ ಏನು ಬರ್ತದೆ ಅದು ವಸತಿ ಇಲಾಖೆಯಿಂದ 1,20,000 2,40,000 ರೂಪಾಯಿದಲ್ಲಿ ಮನೆ ಕಟ್ಕೊಳ್ಳಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಇರುತ್ತೆ. ಅಂದರೆ ಹಿಂದೆ ಬಜೆಟ್ ಕಡಿಮೆ ಇದ್ದಾಗ ನಮ್ಮ ಸರ್ಕಾರ ಬಂದಿತ್ತು, ಅದು 50% ಅಲ್ಲ 100% ರಿಡ್ಯೂಸ್ ಮಾಡ್ತಕ್ಕಂಥದ್ದು ಸರ್ಕಾರ ಮಾಡಿರ್ತಕ್ಕಂಥ. ಸುಮಾರು 2,55,000 ಕುಟುಂಬಗಳು ಬೀದಿ ಬಿಟ್ಟಿದ್ದಾವೆ 2.5 ವರ್ಷದಲ್ಲಿ. ಅದು ಅಂಕಿಗಳ ಸಮೇತ ಮಾಧ್ಯಮಗಳಲ್ಲಿ ಕೂಡ ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರಿಂಟ್ ಆಗಿದೆ, ಪತ್ರಿಕೆಗಳಲ್ಲಿ. ಅದನ್ನು ಗಮನಿಸ್ಕೊಡ್ತಾರೆ. ಪತ್ರಿಕೆ ಹೆಸರು ಹೇಳ್ತಕ್ಕಂಥ ಗಮನಿಸ್ಕೊತಿಲ್ಲ ಅಂತ ಅನ್ಕೊಂಡಿದ್ದೀನಿ. ಈ ಎಲ್ಲ ವಿಷಯಗಳನ್ನ ಇಟ್ಟುಕೊಂಡು ಇಡೀ ಕರ್ನಾಟಕದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ನೇತೃತ್ವದಲ್ಲಿ ಹೋರಾಟವನ್ನು ನಾವು ಕಳೆದ 10 ದಿನಗಳಿಂದ ಮಾಡ್ತಾ ಇದ್ದೀವಿ. ಈಗಾಗಲೇ 180 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋರಾಟ ಮುಗಿಯಾಗಿದೆ. ಬಾಕಿ ಉಳಿದಿರ್ತಕ್ಕಂಥ ಹೋರಾಟಗಳು ಕೂಡ 8ನೇ ತಾರೀಕು ಮುಗಿಸ್ತಾ ಇದೆ. ಇದು ಕೊನೆ ಹೋರಾಟಕ್ಕೆ ನಾನು ಬರ್ತೇನೆ. ಬೆಳಗಾವಿಯಲ್ಲಿ ಕನಿಷ್ಠ 25,000 ನಮ್ಮ ರೈತರು, ಉತ್ತರ
ಕರ್ನಾಟಕ ಭಾಗವಹಿಸ್ತಾ ಇದೆ. ಇವೆಲ್ಲ ಬೇಡಿಕೆಗಳು ಈಡೇರಬೇಕು. ರೈತರ ಸಮಸ್ಯೆ ಪ್ರಮುಖವಾಗಿ ಚರ್ಚೆ ಆಗಬೇಕು ಅನ್ಸುತ್ತೆ. ಮೊದಲನೇ ನಿಯಮಾವಳಿಗಳಲ್ಲಿ ನಮ್ದು ಅಜೆಂಡಾ ಏನಿರ್ಬೇಕು ಅಂದ್ರೆ ಬಿಸ್ನೆಸ್ ಅಜೆಂಡಾ ಅಂತೀವಿ. ಆ ಬಿಸ್ನೆಸ್ ಅಜೆಂಡಾದಲ್ಲಿ ಫಸ್ಟ್ ಬಿಸ್ನೆಸ್ ಏನ್ ತಗೋಬೇಕು, ನೋ ಕ್ವಶನ್ ಎವರ್, ನಥಿಂಗ್ ಡೂಯಿಂಗ್. ನೇರವಾಗಿ ರೈತನ ಸಮಸ್ಯೆಗೆ ಚರ್ಚೆ ಆಗಬೇಕು. ಒಂದು ದಿನ 2 ದಿನ ಚರ್ಚೆ ಆಗಲಿ. ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕು ಮತ್ತು ಅನ್ನದಾತ ಏನು ಕಷ್ಟದಲ್ಲಿದ್ದಾನೆ ಅವನನ್ನು ಬದುಕಿಸುವಂಥ ಕೆಲಸಕ್ಕೆ ಸರ್ಕಾರ ನಿರ್ಧಾರ ಮಾಡಬೇಕು. ಮತ್ತು ನಾವೇನು ಯೋಜನೆಗಳನ್ನು ಪುನಃ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡಿದರೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ 4,000 ಇರ್ಬೋದು, ವಿದ್ಯಾನಿಧಿ ಯೋಜನೆ ಇರ್ಬೋದು, 25,000 ರೂಪಾಯಿ ಟ್ರೀಸಿ ಟ್ರಾನ್ಸ್ಫಾರ್ಮರ್ ಕೊಡ್ತಕ್ಕಂಥ ಯೋಜನೆ ಇರ್ಬೋದು, ಆಮೇಲೆ ರೈತನ ಸಲಕರಣೆಗಳಿಗೆ ಸಬ್ಸಿಡಿ ದರದಲ್ಲಿ ಕೊಡ್ತಕ್ಕಂಥ ಹೆಚ್ಚು ಹಣ ಬಿಡುಗಡೆ ಮಾಡೋದಿರ್ಬೋದು, 100% ಸಬ್ಸಿಡಿಯಲ್ಲಿ ಪಂಪ್ಸೆಟ್ ಇದು ಮಾಡ್ತಕ್ಕಂಥದ್ದು ಇರ್ಬೋದು, ಎಲ್ಲವನ್ನು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಅವತ್ತು ನಾವು ಮಾಡ್ತಾ ಇದ್ದೇವೆ ಅಧಿವೇಶನದಲ್ಲಿ. ಒಂದು ಕಡೆ 9ನೇ ತಾರೀಕು ಅಧಿವೇಶನದಲ್ಲಿ ಇಬ್ಬರು ವಿರೋಧ ಪಕ್ಷ ನಾಯಕರು ಅಲ್ಲಿ ನಿಯಮಾವಳಿಗಳ ಪ್ರಕಾರ ಏನು ಮಂಡನೆ ಮಾಡಿ ರೈತರ ಪರವಾಗಿ ಧ್ವನಿ ಎತ್ತಕ್ಕಂಥ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಕ್ಕಂಥ ಕೆಲಸ ಮಾಡ್ತೇವೆ. ಎರಡನೇದು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೆಳಗಾವಿನಲ್ಲಿ ಸುಮಾರು 25ರಿಂದ 30 ಸಾವಿರಕ್ಕಿಂತ ಹೆಚ್ಚು ರೈತರ ನಡಿಗೆ ಸುವರ್ಣಸೌಧದ ಕಡೆಗೆ ಅಂತಕ್ಕಂಥ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ. ಸರ್ಕಾರ ಎಚ್ಚೆತ್ತುಕೊಂಡ್ರೆ ಸರಿ, ಎಚ್ಕೊಂಡು ಹೋದ್ರೆ ಸುವರ್ಣಸೌಧವನ್ನು ಮುಚ್ಚಿ ಹಾಕ್ತೇವೆ. ಯಾವ ಪಕ್ಷದ ಧ್ವಜ ತಗೊಂಡು ಹೋಗ್ಲಿಲ್ಲ, ಅದೇ ರಾಜಕೀಯ ಉದ್ದೇಶ ಇಟ್ಕೊಂಡು ಹೋಗ್ಲಿಲ್ಲ ಅವರು. ಅಲ್ಲಿ ಹೋಗಿ ಆ ರೈತರು ಕಷ್ಟದಲ್ಲಿದ್ದಾರೆ, ಪರಿಹಾರಕ್ಕೆ ಅವ್ರಿಗೆ ಏನು ಹೋರಾಟಕ್ಕೆ ನಾನು ಬೆಂಬಲ ಕೊಡಬೇಕು ಅಂತ ಸ್ವತಃ ಹೋದ್ರು. ಅಲ್ಲಿ ಹೋದ್ಮೇಲೆ ರೈತರ ಪರಿಸ್ಥಿತಿಯನ್ನು ನೋಡಿ ಅವ್ರು ಹೋಗಿ 2 ಗಂಟೆಯಲ್ಲಿ ಬರಬೇಕು ಅಂತ ಹೋದವರು, 2-3 ಗಂಟೆ ಭಾಗವಹಿಸಿ ಬರಬೇಕು ಅಂದವರು. ಆ ರೈತರ ಪರಿಸ್ಥಿತಿಯನ್ನು ನೋಡಿ, ಇಲ್ಲ ಸರ್ಕಾರದ ಮಂತ್ರಿ ಬರೋವರೆಗೆ ನಾನು ನಿಮ್ಮ ಜೊತೆ ಹೋರಾಟಕ್ಕೆ ಇಲ್ಲೇ ಮಲಗ್ತೀನಿ ಅಂತೇಳಿ ರಸ್ತೆಯಲ್ಲೇ ಮಲಗಿದ್ರು. ಅವತ್ತು ನಮ್ಮ ರಾಜ್ಯಾಧ್ಯಕ್ಷರು ಹುಟ್ಟುಹಬ್ಬ ಇದ್ದರೂ ಕೂಡ ರೈತರ ಜೊತೆಗೆ ಮಲಗುವಂಥ ಕೆಲಸನ ನಮ್ಮ ರೈತ ನಾಯಕರಾಗಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಮಾಡಿದ್ರು. ಆಮೇಲೆ ಸರ್ಕಾರ ಬಂತು, ಮಂತ್ರಿಗಳು ಬಂದರು, ಕ್ಷಮೆ ಕೇಳಿದ್ರು. ಗೊತ್ತಿದೆ ನಮಗೆ ಕಬ್ಬಿನ ಸಚಿವರು ಕ್ಷಮೆ ಕೇಳಿರ್ತಕ್ಕಂಥ 2 ದಿನ ತಪ್ಪಾಯಿತು ಬಂದಿಲ್ಲ, ಕ್ಷಮಿಸಿ ಅಂತೇಳಿ ಬಂದು ಕೇಳಿದ್ರು. ಆಮೇಲೆ ರೈತರು ಒಳಗಡೆ ಬಿಟ್ಟರು. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ರೈತರು ಸಂಪೂರ್ಣವಾಗಿ ಸರ್ಕಾರ ಮರ್ತಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಮ್ಮ ಹೋರಾಟ ಈ ಜಿಲ್ಲೆಯಲ್ಲಿ ನಾನು ವಿನಂತಿ ಮಾಡ್ತೇನೆ ಇಬ್ಬರು ಸಚಿವರಿಗೆ ದಯಮಾಡಿ ಒಂದ್ಸಲ ಹಳ್ಳಿಗಳಿಗೆ ಬಂದಿದೆ. ಯಾವ ತಾಲೂಕಿಗೆ ಭೇಟಿ ಕೊಟ್ಟಿದ್ದಾರೆ? ಒಂದೇ ತಾಲೂಕು ಉದಾಹರಣೆ ಕೊಡಿ. ಇಂಡಿಗೆ ಬಂದ, ಯಾವತ್ತಾದರೂ ಒಂದು ಸಭೆ ಮಾಡಿದ್ರ? ಸಿಂದಗಿಗೆ ಬಂದ? ಯಾವ ನಿಮ್ಮ ವಿಧಾನಸಭಾ ಕ್ಷೇತ್ರಕ್ಕಾರ ಹೋಗಿ ಸಭೆ ಮಾಡಿದ್ರ? ಹೋಗಿ ಕೇಳಿದ್ರೆ ಸಭೆ ಮಾಡ್ತೀವಿ 3 ತಿಂಗಳಿಗೊಂದು. ಆ ಕೇಳಿ ನಾನು ಶಾಸಕನಾಗಿದ್ದೆ, 3 ತಿಂಗಳಿಗೊಂದ್ಸರಿ ಕಡ್ಡಾಯ ಮಾಡಿದ್ದೆ. ಆಮೇಲೆ ಅಟ್ಲೀಸ್ಟ್ ನೆರೆ ಪರಿಹಾರ ಏನಾಯಿತು ಅಂತ ರಿವ್ಯೂ ಮೀಟಿಂಗ್ ಮಾಡ್ಬೇಕಲ್ಲ. ನೋಡ್ರಿ, 9 ಜನ ಸಚಿವರಿದ್ದಾರೆ, 9 ಜನ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ 9 ಜನ ಸಚಿವರಿದ್ದಾರೆ. ಕೃಷಿ ಸಚಿವ ಎಂ ಚಲುವರಾಯಸ್ವಾಮಿ ಇರ್ಬೋದು, ಆಮೇಲೆ ನಮ್ಮ ಗ್ರಾಮೀಣ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಪವರ್ ಮಂತ್ರಿ ನಮ್ಮ ಇವರು ಜಾರ್ಜ್ ಅವರು ಇರ್ಬೋದು, ಮತ್ತು ನಮ್ಮ ತೋಟಗಾರಿಕೆ ಮಂತ್ರಿ SS ಮಲ್ಲಿಕಾರ್ಜುನ್ ಇರ್ಬೋದು, ಪಶುಸಂಗೋಪನೆ ಮತ್ತು ಹಾರ್ಟಿಕಲ್ಚರ್ ಮಿನಿಸ್ಟರ್ ನಮ್ಮ ವೆಂಕಟೇಶ್ ಅವರು ಇರ್ಬೋದು, ಸಣ್ಣ ನೀರಾವರಿ ಸಚಿವ ಬೋಸರಾಜ್ ಇರ್ಬೋದು. ನಾನು ಹೇಳಿದ್ರು ಒಬ್ಬರ ಸಚಿವರು ವಿಜಯಪುರ ಜಿಲ್ಲೆ, ಸಕ್ಕರೆ ಸಚಿವರು ವಿಜಯಪುರ ಜಿಲ್ಲೆಗೆ ಬಂದು ರಿವ್ಯೂ ಮೀಟಿಂಗ್ ಮಾಡಿದ್ರ. ಏನಪ್ಪ ಇಷ್ಟು ಹಾಳಾಗಿದೆ ಹೇಳಪ್ಪ ಅಂತ ಎಲ್ಲರೂ ಕೇಳಿದ್ರೆ ಉದಾಹರಣೆ ಇದೆಯಾ? ನಿಮ್ಮನ್ನು ಅಡ್ರೆಸ್ ಮಾಡಿದ ಉದಾಹರಣೆ ಇದೆಯಾ? ಬಿಜಾಪುರ ಬೇಡ, ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಎಲ್ಲಾದರೂ ಒಂದು ಕಡೆ ಮಾಡಿದ್ದೀರಾ? ನೀವು ಬದುಕಿದಾರೋ ಸತ್ತಿದ್ದಾರೋ ರೈತರ ಬಗ್ಗೆ ನಾನು ಕೇಳಿಕ್ಕೆ ಬಯಸ್ತೇನೆ. ಒಂದು ಕಡೆ ಈ ಸರ್ಕಾರಕ್ಕೆ ಸವಾಲು, ಒಂದು ಕಡೆನಾದರೂ ನಿಮ್ಮ ರಿವ್ಯೂ ಮೀಟಿಂಗ್ ಆಗಿದೆಯಾ? ಎಲ್ಲರೂ ಬಂದು ನಿಮ್ಮ ವಿಮಾನದಲ್ಲಿ ಬಂದು ಏನೋ ಗುಲ್ಬರ್ಗಾದಲ್ಲಿ ಕ್ಯಾಬಿನೆಟ್ ಮಾಡ್ದಂಗೆ ಮಾಡಿ ಹೆಲಿಕಾಪ್ಟರಲ್ಲಿ ಓಡಾಡಿ ಆ ಫೋಟೋ ವಿಡಿಯೋ ಮಾಡ್ಕೊಂಡು ಆ ವಿಡಿಯೋನ ನೀವು ಮೀಡಿಯಾದವರಿಗೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟು ವೈರಲ್ ಮಾಡಿದ್ ಬಿಟ್ರೆ ಪುಣ್ಯಾತ್ಮರೇ, ನಿಮ್ಮ ಪಾದಗಳು ಯಾವತ್ತಾದ್ರೂ ಕೂಡ ರೈತನ ಹೊಲದಲ್ಲಿ ಇಡ್ತಾ ಇಲ್ಲವೇ ಇಲ್ಲ. ಇದು ನಮ್ಮ ಬೇಕು. ನಾವು ಫಸ್ಟ್ ಅನ್ನೋ ಕೇಳಿ 9 ಜನ ಏನು ನಮ್ಮ ಮಂತ್ರಿಗಳಿದ್ದಾರೆ, ಆ ಮಂತ್ರಿಗಳ ಒಳಪಟ್ಟು ಹಿಡಿದು ಕೇಳುವಂಥ ಕೆಲಸವನ್ನ ನಾವು ವಿರೋಧ ಪಕ್ಷದವರಾಗಿ ರೈತರ ಪರವಾಗಿ ಮಾಡ್ತೇವೆ. ವಿಧಾನಸಭೆ ಒಳಗಡೆ ಸುವರ್ಣಸೌಧದಲ್ಲಿ ಉತ್ತರ ಕೊಡಬೇಕು. ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಮನೆ ನಮ್ಮ ವಿರೋಧ ಪಕ್ಷ ನಾಯಕರು ಅವಳಿ ಏನು ವಿಧಾನಸಭೆ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರ ನೇತೃತ್ವದಲ್ಲಿ
ನಮ್ಮ ಇಡೀ ಶಾಸಕಾಂಗ ಸಭೆಯನ್ನು ತೀರ್ಮಾನ ಮಾಡಿರ್ತಕ್ಕಂಥದ್ದು ಎರಡು JDS ಮತ್ತು BJP ಎಲ್ಲ ನಾಯಕರು ತೀರ್ಮಾನ ಮಾಡಿರ್ತಕ್ಕಂಥ ಅವತ್ತು ಏನು ಅಂತಂದರೆ ಈ ವಿಧಾನಸಭೆಯಲ್ಲಿ ಎಲ್ಲ ಮಂತ್ರಿಗಳನ್ನ ಒಳಪಟ್ಟು ಹೇಳಬೇಕು. ಎಷ್ಟು ಲೆಕ್ಕ ಕೊಡಪ್ಪ. ಯಾವ ಜಿಲ್ಲೆಗೆ ಹೋಗಿದ್ರಿ ಚಲುವರೇ ಸ್ವಾಮಿ ಅವರೇ? ಯಾವ ಜಿಲ್ಲೆಗೆ ಹೋಗಿದ್ರು SS ಮಲ್ಲಿಕಾರ್ಜುನ್ ಅವರೇ? ದ್ರಾಕ್ಷಿ ಬೆಳೆ ನೋಡಿದಿರಾ ಹೇಗೆ ಬೆಳೀತಾರೆ ಅಂತ ಬಿಜಾಪುರದಲ್ಲಿ? ದಾಳಿಂಬರು ಏನು ಹಾಳಾಗಿದೆ ಅಂತ ನೋಡಿದಿರಾ? ಇದನ್ನು ಕೇಳ್ತಕ್ಕಂಥ ಕೆಲಸವನ್ನು ರೈತರು ವಿರೋಧ ಪಕ್ಷವಾಗಿ ನಾವು ಮಾಡ್ತೀವಿ. ನಾನೊಂದು ಮಾತಿದ್ದೇನೆ, ಈ ಸರ್ಕಾರ ರೈತರ ಪರವಾಗಿ ನಿಲ್ತದೆ ಅಂತಕ್ಕಂಥ ವಿಶ್ವಾಸ ಇದು ಯಾವತ್ತು ಓದಿತ್ತು ಅಂತ ರೈತರು ಕಾಯ್ತಾ ಇದ್ದಾರೆ. ಆದ್ರೆ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇವನ್ನು ಕೊಳಪಟ್ಟು ಹಿಡಿತಕ್ಕಂಥ ಅಧಿಕಾರ ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ವಿಧಾನಸಭೆಯಲ್ಲಿ ಖಂಡಿತವಾಗ್ಲೂ ಕೂಡ ಕೆಲಸ ನಾವು ಮಾಡ್ತೇವೆ. ಬೆಳಗಾವಿನಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟ ಆಗ್ತದೆ. ಆ ಹೋರಾಟದ ನಂತರನೂ ಹೇಳ್ತೀನಿ ನಿಮಗೆ, ಮುಂದಿನ 2.5 ವರ್ಷ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಹೋರಾಟದ ವರ್ಷ ಮತ್ತು ಹೋರಾಟದ ದಿನಗಳು. ಪ್ರತಿ ಕ್ಷಣ ಪ್ರತಿ ದಿನ ಈ ಜಿಲ್ಲೆಯ 650 ಹಳ್ಳಿಗಳ ರೈತರ ಕಷ್ಟಕ್ಕೆ ನಾವು ಸಪೋರ್ಟ್ ಆಗಿ ನಿಲ್ತೇವೆ. ರೈತರ ಪರವಾಗಿ ಹೋರಾಟ ಮಾಡ್ತೇವೆ. ಬರೀ ಸಾಂಕೇತಿಕ ಹೋರಾಟ ಅಲ್ಲ, ಸಂಕರ್ಷಿತ ಹೋರಾಟನೂ ಕೂಡ ನಾವು ಪ್ರಾರಂಭ ಮಾಡ್ತೇವೆ ಅಂತ